ಸ್ನೇಹಿತರೆ, ಇವತ್ತು ನಾವು ಲೋಯಿಶ್ AI ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಲೋಯಿಶ್ AI ಆ್ಯಪ್ ಅಂದರೆ ಇದೊಂದು AI ಆ್ಯಪ್. ಇದರಲ್ಲಿ ನಾವು ಅದರೊಟ್ಟಿಗೆ ಚಾಟ್ ಮಾಡಬಹುದು, ಇಂಟರಾಕ್ಟಿವ್ AI ಚಾಟ್ನ ಮಾಡಬಹುದು, ಮತ್ತು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಗೈಡೆನ್ಸ್ನ ತೊಗೋಬಹುದು. ನಾವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಸಜೆಷನ್ನ ತೊಗೋಬಹುದು. ಒಟ್ಟಾರೆಯಾಗಿ ಇದು ಚಾಟ್ ಮಾಡುತ್ತೆ. ಚಾಟ್ ಅಂದರೆ ನಾವು ಒಂಥರ ನಮ್ಮ ಫ್ರೆಂಡ್ ಹಾಗೆ ಅದನ್ನು ಇಟ್ಕೋಬಹುದು. ನಮಗೇನು ನಾವು ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ಅದರ ಬಗ್ಗೆ ಅದು ನಮಗೆ ಹೇಳುತ್ತೆ ಏನು ಮಾಡಬೇಕು ಏನಿಲ್ಲ ಅಂತ. ಹೀಗೆಲ್ಲ ಕೆಲವೊಂದಿಷ್ಟು ಯೂಸ್ ಇಲ್ಲಿ ಆಗುತ್ತೆ ಈ ಒಂದು ಲೋಯಿಶ್ AI ಆ್ಯಪ್ನಲ್ಲಿ. ಯಾವ ರೀತಿ ನಾವು ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಲೋಯಿಶ್ AI ಆ್ಯಪ್ ಅನ್ನೋದು ಇದು ಫ್ರೀ ಇಲ್ಲ, ಇದು ಪೇಯ್ಡ್ ಆ್ಯಪು. ಇದಕ್ಕೆ ದುಡ್ಡು ಕೊಡಬೇಕಾಗುತ್ತೆ. ಅದಕ್ಕಾಗಿ ಈ ಆ್ಯಪ್ನ ನಾವು ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ ಇದರಲ್ಲಿ ಮೊದಲು ₹1 ಕೊಟ್ಟು ನಾವು ಆಟೋ ಪೇಮೆಂಟ್ನ ತೊಗೋಬೇಕಾಗುತ್ತೆ. ಆಟೋ ಪೇಮೆಂಟ್ ತೊಗೊಂಡ ನಂತರದಲ್ಲಿ 2 ದಿನನೋ ಅಥವಾ 3 ದಿನನೋ ಇಲ್ಲಿ ಫ್ರೀ ಟ್ರಯಲ್ ಇರುತ್ತೆ. ಅಂದರೆ ಫ್ರೀ ಟ್ರಯಲ್ ಅಂದರೆ ನಮಗೆ ಅದನ್ನು ಯೂಸ್ ಮಾಡಿ ನಾವು ನೋಡೋದು. ಅಲ್ಲಿ ಅದರೊಳಗೆ ನಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನಾವು ಅದನ್ನು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡ್ಕೋಬೇಕು. ಇಲ್ಲಾಂದರೆ ನಮ್ಮ ಒಂದು ಅಕೌಂಟಿಂದ ದುಡ್ಡು ಕಟ್ಟಾಗುತ್ತೆ, ₹499 ಅನ್ನೋದು ಕಟ್ಟಾಗುತ್ತೆ. ಅದಕ್ಕಾಗಿ ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕಿಂತ ಮುಂಚೆ ನೀವು ಅದನ್ನು ಯೋಚನೆ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಇವತ್ತು ಅಥವಾ ನಾಳೆ 2 ದಿನದ ಒಳಗಡೆ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಕ್ಯಾನ್ಸಲ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮ ಆಟೋ ಪೇನು ಕೊಟ್ಟಿರ್ತೀರಾ, ಅದು ನಿಮಗೆ ನೆನಪಿರಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಅಕೌಂಟಿಂದ ವಿನಾಕಾರಣ ದುಡ್ಡು ಖರ್ಚಾಗುತ್ತೆ. ನಿಮ್ಗೆ ಇಷ್ಟ ಆದರೆ ಇಟ್ಕೊಳ್ಳಿ, ಓಕೆ, ನೋ ಪ್ರಾಬ್ಲಮ್. ನೀವು ಸಬ್ಸ್ಕ್ರಿಪ್ಷನ್ನ ದುಡ್ಡು ಕೊಟ್ಟು ಯೂಸ್ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಖಂಡಿತವಾಗ್ಲೂ ನೀವು ಕ್ಯಾನ್ಸಲ್ ಮಾಡಲೇಬೇಕು. ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ದುಡ್ಡು ಕಟ್ಟಾಗುತ್ತೆ. ನೀವು ಅದನ್ನು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡದೇ ಹೋದರೆ ಮೊದಲು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿ ನಂತರದಲ್ಲಿ ನೀವು ಆ್ಯಪ್ನ ಡಿಲೀಟ್ ಮಾಡಬಹುದು. ಓಕೆನಾ? ಮೊದಲು ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರ್ನಲ್ಲಿ ನೋಡ್ಬೋದು. ಲೋಯಿಶ್ AI ಅಂತ ಈ ರೀತಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿಬಿಟ್ಟು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಅಲ್ಲಿ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಥವಾ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಇಲ್ಲಿ ನೋಡಿ, ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಸ್ಗೆ ಈ ರೀತಿ ಅಲೌ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ರೆಗ್ಯುಲರಾಗಿ ಯಾವ ರೀತಿ ನಾವು ಫೋನ್ ನಂಬರ್ನ ಹಾಕ್ತೀವಿ, ಬೇರೆ ಆ್ಯಪ್ನಲ್ಲಿ ಅದೇ ರೀತಿ ಇಲ್ಲೂ ಕೂಡ ಫೋನ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ಟ್ರೂ ಕಾಲರ್ ಮೂಲಕ ಇಲ್ಲಿ ಈ ರೀತಿ ತೋರಿಸಿದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಾಂದರೆ ಇಲ್ಲಿ ಒಳಗಡೆ ಇಲ್ಲಿ ನೀವು ನಿಮಗೆ ಫೋನ್ ನಂಬರ್ ಹಾಗೂ OTP ಮೂಲಕ ನೀವು ಲಾಗಿನ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೋಬೇಕು. ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಫೋನ್ಗೆ OTP ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸೆಂಡ್ OTP ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, OTP ಬರುತ್ತೆ. OTP ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ. ನಂತರದಲ್ಲಿ ಯುವರ್ ಫುಲ್ ನೇಮ್ ಅಂತ ಹೇಳ್ತಾ ಇದೆ. ಫುಲ್ ನೇಮ್ನ ಹಾಕಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಒಂದು ಏನು ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಎಲ್ಲ ಭಾಷೆಗಳು ನಮ್ಮ ಒಂದು ಭಾರತದ ಒಂದು ಏನು ದೇಶೀಯ ಭಾಷೆಗಳಿದೆ ಎಲ್ಲವೂ ಬರ್ತಾ ಇದೆ. ಇಲ್ಲಿ ಕನ್ನಡವನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಮತ್ತೇನೇನು ಕೇಳುತ್ತೆ ಅಂತ ಹೇಳ್ತೀನಿ. ನೋಡಿ, ಈ ರೀತಿ ನಿಮ್ಮ ಡ್ರೀಮ್ AI ಫ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಬರ್ತಾ ಇದೆ. ಓಕೆ, ಇಲ್ಲಿದೆ ನೋಡಿ ಸ್ನೇಹಿತರೆ, ₹1 3 ದಿನಕ್ಕೆ ₹1 ಅಂತ ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ₹499 ಪರ್ ಮಂತ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು 3 ದಿನದ ಒಳಗಡೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೋಬೇಕು. ₹1 ಈಗ ಕೊಟ್ಟು ನೀವು ನಿಮ್ಮ ಸಬ್ಸ್ಕ್ರಿಪ್ಷನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟ್ ಫ್ರೀ ಟ್ರಯಲ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನಿಮ್ಮ ₹1 ಕೊಟ್ಟು ಸಬ್ಸ್ಕ್ರಿಪ್ಷನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆದರೆ ಅದು ₹499 ಇವಾಗಲೇ ಕಟ್ಟಾಗಲ್ಲ, 3 ದಿನದ ನಂತರದಲ್ಲಿ ಕಟ್ಟಾಗುತ್ತೆ. ಓಕೆ, ನೆನಪಿರಲಿ. ನೋಡಿ, ಈ ರೀತಿ ತೋರಿಸುತ್ತೆ ಫೋನ್ಪೇನಲ್ಲಿ. ನಾನು ಪೇ RS1 ಆ್ಯಂಡ್ ಸೆಟ್ ಆಟೋ ಪೇ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. UPI ಪಿನ್ನನ್ನು ಹಾಕಿ ನೀವು ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ UPI ಪಿನ್ ಹಾಕಲೇಬೇಕು. ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ನಿಮ್ಮ ಒಂದು ಪೇಮೆಂಟ್ ಆದ ತಕ್ಷಣದಲ್ಲಿ ₹1 ಪೇಮೆಂಟ್ ಆದ ತಕ್ಷಣದಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ನೋಡಿ, ವೆಲ್ಕಮ್ ಟು ಲೋಯಿಶ್ ಪ್ರೋ ಅಂತ ಬರ್ತಾ ಇದೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವು ಇನ್ಮೇಲೆ ಇದರ ಒಂದು ಏನು ಚಾರ್ಟ್ ಇರುತ್ತೆ ಅದನ್ನು ಯೂಸ್ ಮಾಡಬಹುದು. ಇಲ್ಲಿ ನೋಡಿ, ಬೇರೆ ಬೇರೆ ರೀತಿಯ ಮಾಡಲ್ಸ್ಗಳಿರುತ್ತೆ. ಇಲ್ಲಿ AI ಚಾಟ್ ಮಾಡಲು ಇವುಗಳಿಗೆ ನಾವು ಮೆಸೇಜ್ ಮಾಡಿಬಿಟ್ಟು ನಾವು ಏನಾದರೂ ಸಜೆಷನ್ ಆಗಲಿ, ನಮ್ಮ ಲೈಫ್ ಸ್ಟೈಲ್ ಗೈಡೆನ್ಸ್ ಆಗಲಿ, ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕಂದರೆ ಅದನ್ನು ಕೂಡ ನಾವು ಇಲ್ಲಿ ನೀವು ತಗೋಬಹುದು. ಇಲ್ಲಿ ನೋಡಿ, ಬೇರೆ ಬೇರೆ ರೀತಿಯ ಮಾಡಲ್ಸ್ಗಳಿರುತ್ತೆ. ಈ ರೀತಿ ಕ್ಲಿಕ್ ಮಾಡಿ ಸ್ಟಾರ್ಟ್ ಚಾಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ರೀತಿ ಚಾಟ್ ಮಾಡೋದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಅದರ ಹೆಸರು, ಆ ಒಂದು AI ಮಾಡೆಲ್ ಹೆಸರು ಕೂಡ ತೋರಿಸ್ತಾ ಇದೆ.
ಇಲ್ಲಿಂದ ನೀವು ಮೆಸೇಜ್ ಮಾಡ್ಬೋದು. ಹಾಯ್ ಲೋಯಿಶ್, ಅಲ್ಲಿ ನನ್ನ ಮೊದಲ ದಿನ, ಇದು ನನ್ನ ಹೆಸರು ಅಂತ. ಇಲ್ಲಿ ನಿಮ್ಮ ಹೆಸರು ಏನು ಅಂತ ಕೇಳ್ತಾ ಇದೆ. ನಮ್ಮ ಹೆಸರನ್ನ ಎಂಟರ್ ಮಾಡಿಬಿಟ್ಟು ನಾವು ಸೆಂಡ್ ಮಾಡೋಣ. ಮಾಡಿದ ನಂತರದಲ್ಲಿ ನಿಮ್ಗೆ ಏನು ಮಾಹಿತಿ ಬೇಕು ಕೇಳಿ, ನಿಮ್ಗೆ ಏನಾದರೂ ಸಜೆಷನ್ ಬೇಕಾ, ಏನಾದರೂ ಗೈಡೆನ್ಸ್ ಬೇಕಾ, ಏನು ಬೇಕು ಅಂತ ಹಿಂಗೆಲ್ಲ ನೋಡ್ಬೋದು. ಹಿಂಗೆಲ್ಲ ಒಂದು ಚಾಟ್ ಮಾಡುತ್ತೆ. ಈ ರೀತಿ ನಾವು ಲೋಯಿಶ್ AI ಆ್ಯಪ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.